ಭೀಕರ ಧೀರ ಧೀರ ರಣಾಗ್ರ ಭೀಕರ ದುರಂತ ಬಲ ಪ್ರಭುವರ ನಿರಂತ ಸುಖ ದುರಂತ ಬಲ ನರೇಂದ್ರ ನಿನಗೆ ಸರಿಯಾರು ನರೇಂದ್ರ ನಿನಗೆ ಸರಿಯಾರು ನರೇಂದ್ರ ನಿನಗೆ ಸರಿಯಾರು 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 ರಾಜಾದಿರಾಜ ರಾಜ ಸಾರ್ವಭೌಮ ಜಲಂಧರ ಸಾರ್ವಭೌಮ ಚಕ್ರವರ್ತಿ ಬಹುಬರ 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 ಫಲವಂ ದೈತ್ಯೇಂದ್ರ ಕುಲಧ್ವಜವಂ ಪರದಿರ್ಪೆ ಮೇನ್ ಪರದಿರ್ಪೆ ತ್ರಿಲೋಕಾಧಿಕಾರವಂ ಕಾಲಹೀ ಪ್ರಿಯ ಭಾಗ್ಯ ಸಂದೇಶವಂ ಪರದಿರ್ಪೆ ವಿಜಯೇ ಆಚಾರ್ಯರೇ ರಾಜೇಂದ್ರ ರಾಹು ದಾನವೇಂದ್ರ ಕುಂಭ ನಿಕುಂಭರೇ ದಾನವೇಂದ್ರ ವಿಜಯೇ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿಸಿದೆ ಗೆಲಿದ ದಶಮುಖನ ಸಿರಿಯ ವಿಜಯೇ ವಿಜಯೇ ಪ್ರಭಾಪೂರಿತಂ ಪ್ರತಿಧ್ವನಿತರಂ ಪ್ರಚಂಡ ಪರಾಕ್ರಮ ಶೋಭಿತಂ ಪ್ರಭಾಪೂರಿತಂ ಪ್ರತಿಧ್ವನಿತರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾಶಿವನ ಶುಭ ವಿಭೂತಿ ವಿಕಸಿತ ಸದಾಶಿವನ ಶುಭ ವಿಭೂತಿ ವಿಕಸಿತ ಯಶೋ ಭಗ್ನ ಜಯ ಯಶೋ ಲಭ್ಯ ಜಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿಸಿದೆ ಗೆಲಿದ ದಶಮುಖನ ಸಿರಿಯ ವಿಜಯೇ ವಿಜಯೇ ಪೂಜ್ಯರಾದ ಆಚಾರ್ಯರೇ, ನಿಮ್ಮ ಕೃಪಾನುಗ್ರಹ ಆಶೀರ್ವಾದಗಳಿಂದ ನಮಗೆ ಎಲ್ಲೆಲ್ಲಿಯೂ ವಿಜಯವೂ ವಿಖ್ಯಾತಿಯೂ ದೊರಕಿದವು. ನಿಮಗೆ ನಾನು ಚಿರಕೃತಜ್ಞತನಾಗನು ಗುರುದೇವ. ಚಕ್ರವರ್ತಿ, ನಿಮ್ಮ ಸಾಹಸ, ಪರಾಕ್ರಮ, ವಿಭಾನಂದ ಮತ್ತು ನಿಮ್ಮ ವಿಜಯಾತ್ರೆಯ ಫಲಾಫಲಗಳನ್ನು ನೋಡಿ ನಾನು ನಿಮ್ಮನ್ನು ಸಂತೋಷದಿಂದ ಆಶೀರ್ವಿಸುವೆನು ರಾಜೇಂದ್ರ. ಧನ್ಯನಾದನು ಗುರುದೇವ. ಪ್ರಿಯ ಸೇನಾನಿಗಳಾದ ರಾಹು, ಕುಂಭ ನಿಕುಂಭರೇ, ರಾಜತಂತ್ರ ವಿಶಾಲಾದರಾದ ಭಾರ್ಗವರನ್ನು ನಮ್ಮ ಮಂತ್ರಿಗಳನ್ನಾಗಿಯೂ
ಮಹಾಪರಾಕ್ರಮಿಗಳಾದ ನಿಮ್ಮಗಳನ್ನು ನನ್ನ ಸೇನಾನಿಗಳನ್ನಾಗಿಯೂ ಪಡೆದ ಈ ಜಲಂಧರನಲ್ಲವೇ ಮಹಾ ಪುಣ್ಯಶಾಲಿ. ಕುಂಬಾಸುರ ನಿಸ್ಸಮಾನ ತೇಜೋಬಲದಿಂದ ಪ್ರಕಾಶಿಸುವ ನಿಮ್ಮ ಮುಂದೆ ನಾವುಗಳು ಆ ಸೂರ್ಯನ ಮುಂದೆ ಇರುವ ಮಿಂಚು ಹುಳುಗಳಂತಿರುವು. ಹೀಗಿರುವಲ್ಲಿ ನಿಮ್ಮ ವಿಜಯಕ್ಕೆ ಸಾಕಾರವೆಂಬುದು ಕೇವಲ ಉಪಚಾರಕ್ತಿಯಾಗಿ ಕಾಣುವುದು ದಾನವೇಂದ್ರ. ಮತ್ತೇನಪ್ಪಣೆ? ಭಲ ಭಲ ಕುಂಬಾಸುರ, ಬಹಳ ಸಂತೋಷ. ಬನ್ನಿ ಪೀಠಾಸೀನರಾಗಿ. ನಿಕುಂಬಾಸುರ ದಾನವೇಂದ್ರ ಧ್ವಂಸ ಮಾಡುವೆ ವಂಶದ್ರೋಹಿಯನ್ನು, ಧ್ವಂಸ ಮಾಡುವೆ ವಂಶದ್ರೋಹಿಯನ್ನು, ಹಿಡಿದಿಡಿದವರ ದುರುಳರ ಕೀಳೆ, ಹಿಡಿದಿಡಿದವರ ದುರುಳರ ಕೀಳೆ, ಪರಮ ಸೌಭಾಗ್ಯ ಸಂತೋಷದಿ ಮೆರೆವೆ, ಪರಮ ಸೌಭಾಗ್ಯ ಸಂತೋಷದಿ ಮೆರೆವೆ, ವಿಜಯ ವಿಖ್ಯಾತಿಯನ್ನು ಪಡೆದು ದಾನವೇಂದ್ರ, ನಿಕುಂಬಾಸುರ ವಿಜಯ ವಿಖ್ಯಾತಿಯನ್ನು ಪಡೆದು ಸಮರಗಳನ್ನು ಬಗೆಗಳಿಸಿರುವ ಧ್ವಂಸ ಮಾಡುವೆ ವಂಶದ್ರೋಹಿಯನ್ನು, ಧ್ವಂಸ ಮಾಡುವೆ ವಂಶದ್ರೋಹಿಯನ್ನು, ಧ್ವಂಸ ಮಾಡುವೆ ವಂಶದ್ರೋಹಿಯನ್ನು, ದ್ರೋಹಿಯನ್ನು, ದ್ರೋಹಿಯನ್ನು. ದಾನವೇಂದ್ರ, ನಿಕುಂಬಾಸುರ ಈ ನಿಮ್ಮ ಬಾಲಲೀಲ ಧ್ವನಿ ಮಾತ್ರದಿಂದ ಈ ತ್ರಿಲೋಕಗಳು ಅದರಿ ಬೆದರಿ ಬೆಂಡಾಗಿ ನಡುಗಿ ಅಲ್ಲಾಡಿ ತಲ್ಲಡಿಸಿ ತತ್ತರಿಸಿ ಹೋದಿರುವುದು ಕೇಳಿರುವೆನು. ಈಗಿರುವಲ್ಲಿ ಈ ನಿಮ್ಮ ಪರಾಕ್ರಮಕ್ಕೆ ಏಣಿಯುಂಟೆ ದಾನವೇಂದ್ರ? ಫಲ ಫಲ ನಿಕುಂಬಾಸುರ, ಬಹಳ ಸಂತೋಷ. ಬಾ ಪೀಠಾಸೀನನ. ಆಗಬಹುದು ದಾನವೇಂದ್ರ. ರಾಹು ದಾನವೇಂದ್ರ, ಈ ನಿಮ್ಮ ಅದ್ವಿತೀಯ ಪರಾಕ್ರಮವನ್ನು ಹೇಗೆ ವರ್ಣಿಸುವುದು? ಬಲ ಬಲ ಸರಿಸಮರೆ ನಿಮಗೆ ಈ ದರೆಯೋ, ಬಲ ಬಲ ಸರಿಸಮರೆ ನಿಮಗೆ ಈ ದರೆಯೋ, ಸುರರು ನರರು ಎಲ್ಲರೂ ಸರಿಸಮರೆ ನಿಮಗೆ ಈ ದರೆಯೋ, ಈ ದರೆಯೋ, ಬಲ ಬಲ. ಅಜಹರಾದಿ ಸುರ ಕಿನ್ನರರು ದಿಕ್ಪಾಲಕರು ನಿಮಗೆ ಸರಿಸಮನೆ ಹರೆ, ಅಜಹರಾದಿ ಸುರ ಕಿನ್ನರರು ದಿಕ್
ದರೆಯೋ ಚಕ್ರವರ್ತಿ ಸಾರ್ವಭೌಮ, ಈ ತ್ರಿಭುವನದಲ್ಲಿ ನಿಮಗೆ ಸರಿ ಸಾಟಿಯಾಗಿ ನಿಲ್ಲುವ ವೀರನು, ಧೀರನು, ದೇವದಾನವರ ಮಾನವರಾದಿಯಾಗಿ ಯಾರಿರುವರೋ ಪ್ರಭು? ಈ ನಿಮ್ಮ ವಿಜಯ ವಿಖ್ಯಾತಿಯು ಈ ಪೃಥ್ವಿಯಲ್ಲಿ ಪ್ರಖ್ಯಾತವಾಯಿತು. ಆದ್ದರಿಂದ ನಮ್ಮೆಲ್ಲರಿಗೂ ಅನಂತರ ಇವರೆಲ್ಲರಿಗೂ ಅತ್ಯಾನಂದವಾಯಿತು ಪ್ರಭು. ಬಹಳ ಬಹಳ ಸಂತೋಷ ರಾಹು, ಬಹಳ ಸಂತೋಷ. ಅಪ್ಪಣೆ ಅಂತ ಪೀಠಾಸೀನನಾಗು. ಏ ವಿಠಲ 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 ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ ಪಾದ ಸೇವಾ ಪುಣ್ಯವನೀತ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ. ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ. ಏ ನನ್ನ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ. ಜಯ ತೋ ಜಯ ವಿಠಲ. ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾರವ. ಜಯ ತೋ ಜಯ ವಿಠಲ. ನಾರಾಯಣ ನಾರಾಯಣ. ಕನಸು ಮನಸಲು ಜ್ಞಾನ. ಕನಸು ಮನಸಿನ ಭಾವವು ಅಂತರಾತ್ಮದ ಜೀವವು ನೀನೇ. ಅಂತರಾತ್ಮದ ಜೀವವು ನೀನೇ. ಎಲ್ಲದೂ ಹೃದಯ ಎಲ್ಲವೂ ನಿನ್ನದಯ್ಯ. ಎಲ್ಲದೂ ಹೃದಯ ಎಲ್ಲವೂ ನಿನ್ನದಯ್ಯ. ಏ ನನ್ನ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ. ಜಯ ತೋ ಜಯ ವಿಠಲ. ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾಮ. ಜಯ ಜಯ ವಿಠಲ ವಿಠಲ ವಿಠಲ. ಹೇ ವಿಠಲ. ವಿಠಲ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿ. ದಾನವೇಂದ್ರರೇ, ಶ್ರೇಯೋಸ್ತು ಶ್ರೇಯಸ್ತು. ಪೂಜ್ಯರೇ, ಬನ್ನಿ ಈ ಪೀಠಾಸನವನ್ನು ಅಲಂಕರಿಸಿ. ಆಗಬಹುದು ದಾನವೇಂದ್ರ. ಪೂಜ್ಯರೇ, ದಾನವೇಂದ್ರ, ನಿಮಗೆ ಹೆಂಗಳೆಯರ ನೃತ್ಯವೆಂದರೆ ಬಹಳ ಮಮತೆಯಲ್ಲವೇ? ಏನು ಮಾಡುವುದಯ್ಯ? ಹೋದ ಕಡೆ ಬಂದ ಕಡೆ ನೋಡಿ ನೋಡಿ ಅಭ್ಯಾಸ ಫಲ. ನಿಮ್ಮಲ್ಲೇನಾದರೂ ಉಂಟೆ? ಸಂಕೋಚ ಬೇಕೆ ಪೂಜ್ಯರೇ? ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯರನ್ನು ಕರೆತನ್ನಿ.
ಆಗಬಹುದು ದಾನವೇಂದ್ರ. सा परिजनि दप मगरे रे प मगरे म पनि सा परिजनि दप मगरे रे प मगरे रे म पनि रे मगरि सरि सा सनि दप दप मगरि सरि सा रे म पनि रे मगरि सरि सा सनि दप दप मगरि सरि सा रे म पनि नटराजन नाट्यद वैकरियु नटराजन नाट्यद वैकरियु नटराजन नाट्यद रसमय नव भाव सुरगण मनोहर रसमय नव भाव सुरगण मनोहर नटन विलास गण विभव नटन विलास मधुकेश्वर सुमधर ओंकार नटराजन नाट्यद साप मपनि दप मगरि सरि म पनि दप मगरि 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 सनि दप दप पनि सरि मगरि सरि म पनि सरि मगरि सरि सनि दप दप मगरि सरि म ಎಡೆಗಳ ಮೇಲೆ ಬಣಿಗಳು ಆಡಿ ಮುಡಿಯೊಳು ಗಂಗೆಯು ಓಲಾಡಿ ಎಡೆಗಳ ಮೇಲೆ ಎಡೆಗಳ ಮೇಲೆ ಪಣಿಗಳು ಆಡಿ ಮುಡಿಯೊಳು ಗಂಗೆಯು ಓಲಾಡಿ ಢಮರುಗವರನಾಥ ಡಣ ಡಣ ರಾಜಿಸೆ ಢಮರುಗವರನಾಥ ಡಣ ಡಣ ರಾಜಿಸೆ ಢಮರುಗವರನಾಥ ಡಣ ಡಣ ರಾಜಿಸೆ ಢಮರುಗವರನಾಥ ಢಣ ಢಣ ರಾಜಿಸೆ ಗಿರಿಜಯ ನೋಟ ಮುದಗೊಳಿಸೆ ಗಿರಿಜಯ ನೋಟ ಮಧುಕೇಶ್ವರ ಸೋಮಧರ ಓಂಕಾರ ನಟರಾಜನ ನಾಟ್ಯದ ವೈಕರಿಯು ನಟರಾಜನ ನಾಟ್ಯದ ಸಾ ಸನಿದ ಪದ ಪ ಮಗರಿ ಸರಿ ಸ ರೇ ಮ ಪನಿ ತಾ ತತಕ ಜನು ತಾ ತದಿ ಕಿಟಕ ತಾ ತದಿ ಕಿನ್ನ ತಂ ರೇ ಮಗರಿ ಸರಿ ಸ ಸನಿದ ಪದ ಪ ಮಗರಿ ಸರಿ ಸ ರೇ ಮ ಪನಿ ಥಿ ತತಕ ಜನು ತಾ ತತಕ ಜನು ತಾ ತದಿ ಕಿಟಕ ಪಾದ ಪ ಮಗರಿ ಸರಿ ಸರಿ ಮ ಪ ತಾ ತಕ ತಕ ಜನು ತಕ ತಿಮ್ಮಿ ತಾ ಸಾರಿ ಶ್ರಮ ಪನಿ ದಮ ಪನಿ ಸರಿ ತಾ ತಕ ತಕ ಜನು ತಕ ತಿಮ್ಮಿ ತಾ ರಿವಾಗ ಸ ತಕಿಟ್ಟ ತಾ ಸನಿ ದಪ ತಕಿಟ್ಟ ಥಾ ಮಗರಿ ಸ ತಕಿಟ್ಟ ಥಾ ಸರಿ ಮ ಪ ತಕಿಟ್ಟ ತಂ ಸನಿ ದಪ ಮಗ ಸರಿ ಮ ಪ ತಕಿಟ್ಟ 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 ತಂ ಸರಿ ಸರಿ ಮ ಪನಿ ಸರಿ ತಕಿಟ್ಟ ತಕಿಟ್ಟ ತಕ ಜನ ತಕ ತಕ ರಿ ಮಗ ಸ ಸನಿ ದಪ ಮಗರಿ ಸ ಸರಿ ಮ ಪ ಸ ಸನಿ ದ ಪದ ಪ ಮಗರಿ ಸರಿ ಸ ರೀ ಮ ಪನಿ ರೀ ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೀ ಮ ಪನಿ ಪದ ಪ ಮಗರಿ ಸರಿ ಸರಿ ಮ ಪ ಸಾರಿ ಸ ಮ ಪನಿ ದ ಮ ಪನಿ ಸರಿ ರೀ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ಸನಿ ದ ಪ ಮಗ ಸರಿ ಮ ಪ ಸರಿ ಮ ರೀ ಮ ಪ ಮ ಪನಿ ಸರಿ ರೀ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ನಟರಾಜನ ನಾಟ್ಯದ ವೈಕರಿಯು ನಟರಾಜನ ನಾಟ್ಯದ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಾಂ ತಾಂ ತಾ ತಕ
ದಿಮಿ ತಕ ಚೆನ್ನ ತಕ ದಿಮಿ ತಕ ಚೆನ್ನ ತಕ ದಿಮಿ ತಕ ಚೆನ್ನ ತರ ಹಿಡ್ದ ಅಂತ ಹಿಡ್ದ ತಕ ದಿಮಿ ತಕ ಚೆನ್ನ ತಕ ದಿಮಿ ತಕ ಚೆನ್ನ ತಕ ದಿಮಿ ತಕ ಚೆನ್ನ ತರ ಹಿಡ್ದ ಅಂತ ಹಿಡ್ದ ತಕ ದಿಮಿ ತಕ ಚೆನ್ನ ತರ ಹಿಡ್ದ ಅಂತ ಹಿಡ್ದ ತಕ ದಿಮಿ ತಕ ಚೆನ್ನ ತರ ಹಿಡ್ದ ಅಂತ ಹಿಡ್ದ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ಭಲೆ ಭಲೆ ರಾಜನರ್ತಕೇರೆ 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 ನರ್ತಕಿಯರೇ ಮಹಾಪ್ರಭುಗಳು ಕರೀತಿದ್ದಾರೆ ಬನ್ನಿ ಇದೋ ಬನ್ನಿ ಭಲೆ ಭಲೆ ನೃತ್ಯವು ಬಹಳ ಚೆನ್ನಾಗಿದೆ ನಿಮ್ಮ ನೃತ್ಯದಿಂದ ನಾರದರು ಬಹಳ ಸಂತೋಷ ಪಟ್ಟಿರಂತೆ ಕಾಣುತ್ತದೆ ಇದೋ ತೋಳಿ ನಿಮ್ಮ ಬಹುಮಾನ ಹಲೇ 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 ಪೂಜ್ಯರೇ ದಾನವೇಂದ್ರ, ನಿಮ್ಮ ಆಗಮನದಿಂದ ಈ ನನ್ನ ಭವನವು ಪುನೀತವಾಯಿತು. ನನ್ನಿಂದ ಯಾವ ಸೇವೆಯನ್ನು ಬಯಸಿ ತಾವು ಆಗಮಿಸಿರುವುದೆಂಬುದನ್ನು ತಿಳಿಸಬೇಕು. ದಾನವೇಂದ್ರ, ನಿನ್ನ ಪ್ರೀತಿ ವಿಜಯ ವಿಶ್ವಾಸಗಳಿಂದ ನನಗೆ ಬಹಳ ಸಂತೋಷವಾಗಿತ್ತು. ವಿರಾಗಿಯಾದ ನಾನು ನಿಮ್ಮಿಂದ ಯಾವ ಸೇವೆಯನ್ನು ಅಪೇಕ್ಷಿಸಿ ಬಂದವನಲ್ಲ. ನೀನು ಈ ಭೂಮಂಡಲವನ್ನು ಜಯಿಸಿ ಅನೇಕ ರಾಜಾದಿರಾಜರುಗಳನ್ನು ಜಯಿಸಿ ಚಕ್ರವರ್ತಿ ಎನಿಸಿರುವ ಈ ವಿಷಯವನ್ನು ಕೇಳಿ ನಿನ್ನನ್ನು ಆಶೀರ್ವದಿಸಲು ಬಂದಿರುವೆನು. ನಿಮ್ಮ ಅನುಗ್ರಹದಿಂದ ಧನ್ಯನಾದನು ಪೂಜ್ಯರೇ. ರಾಜೇಂದ್ರ, ಆದರೆ 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 ಎಂದು ಅರ್ಧೋಕ್ತಿಯಲ್ಲಿ ಏಕೆ ಸುಮ್ಮನಾದರೆ ಪೂಜ್ಯರೇ? ರಾಜೇಂದ್ರ, ನಿನ್ನ ವಿಜಯ ವಿಶ್ವಾಸಗಳನ್ನು ಕೇಳಿದ ನಾನು ಆ ಇಂದ್ರನಿಗಿಂತನೂ ಐಶ್ವರ್ಯವಂತನು ಅಮೋಘವಂತನು ಎಂದು ಕೇಳಿ ನಿನ್ನನ್ನು ನೋಡಲು ಬಂದೆನು. ಆದರೆ ಆತನ ಬಳಿಯಲ್ಲಿರುವ ಅಮೂಲ್ಯವಾದ ವಸ್ತುಗಳಲ್ಲಿ ಒಂದು ಅಂಶವಾದ ನಿನ್ನಲ್ಲಿಲ್ಲವೆಂದು ನನಗೆ ನಿರುತ್ಸಾಹವಾಗಿರುವುದಯ್ಯ. ಏನು? ಹಾಗಾದರೆ ಆ ದೇವೇಂದ್ರನ ಬಳಿ ಇದಕ್ಕಿಂತಲೂ ಅಧಿಕ ಐಶ್ವರ್ಯ ವೈಭೋಗಗಳು ಇದಾವೆ ಪೂಜ್ಯರೇ. ದಾನವೇಂದ್ರ, ಅಧಿಕವೆಂದು ಕೇಳಿವೆಯಾ? ಸಹದಾಧಿಕ ಸಹಸ್ರಾಕ್ಷನೆಂದರೆ ಸಾಮಾನ್ಯನಲ್ಲ. ಆತನ ಬಳಿಯಲ್ಲಿರುವ ಅಮೂಲ್ಯವಾದ ವಸ್ತುಗಳು ನಿನ್ನಲ್ಲಿ ಒಂದೂ ಕೂಡ ಇಲ್ಲವಲ್ಲಯ್ಯ. ಆ ಇಂದ್ರನಲ್ಲಿ ಅಂತಹ ಅಮೋಘವಾದ ವಸ್ತುಗಳಿರುವೆ ಪೂಜ್ಯವೇ. ಅಂತಹ ವಿಶೇಷವಾದ ವಸ್ತುಗಳು ಯಾವುದಿರುವುದು ಪೂಜ್ಯರೇ? ಅದೇನು ದಾನವೇಂದ್ರ ಹಾಗೆ ಕೇಳುವೆ? ಇಷ್ಟಾರ್ಥಗಳನ್ನು ಕೊಡುವ ಕಾಮಧೇನು, ಕಲ್ಪವೃಕ್ಷ, ಚಿಂತಾರತ್ನ, ಐರಾವತ ಆನೆಯು, ಉಚ್ಚೈಶ್ವರ ಎಂಬ ಬಿಳಿ ಆಕಾರದ ಆನೆಯು, ಉಚ್ಚೈಶ್ವರ ಎಂಬ ಕುದುರೆಯು ಇಂದ್ರನ ಪದವಿಯ ಭೂಷಣಗಳಲ್ಲವೇ? ಆ ಇಂದ್ರನ ಬಳಿ ಇಂತಹ ಅಮೂಲ್ಯವಾದ ವಸ್ತುಗಳು ಹೇಗೆ ದೊರಕಿದವು ಪೂಜ್ಯರೇ? ಇಷ್ಟೇ ಅಲ್ಲ ದಾನವೇಂದ್ರ, ಇಷ್ಟೇ ಅಲ್ಲ, ದೇವತೆಗಳಿಗೆ ಅಮರತ್ವವನ್ನು ಕೊಡುವಂತಹ ಅಮೃತವೂ ಸಹ ಆತನ ಬಳಿಯಲ್ಲಿ ಇರುವುದು. ಅದನ್ನು ಮಾತ್ರ ಕೇಳಿದ್ದೆನು ಪೂಜ್ಯರೇ, ಅದನ್ನು ಮಾತ್ರ ಕೇಳಿದ್ದೆನು. ಆ ದೇವೇಂದ್ರನಿಗೆ ಇಂತಹ ಅಮೂಲ್ಯವಾದ ವಸ್ತುಗಳು ದೊರಕಿದ ಬಗೆ ಹೇಗೆ ಪೂಜ್ಯರೇ? ಹೇಗೆಂದರೆ ನಿಮ್ಮ ತಂದೆಯರಾದ ಸಮುದ್ರರಾಜರ ಉದರವನ್ನು ಭೇದಿಸುವುದರಿಂದ. ಏನಂದಿರಿ? ಆ ದುಷ್ಟ ದೇವೇಂದ್ರನು
ಉದರವನ್ನು ಬಗೆದರೆ ಹೃದಯ ಜಡಿದೊಡಿದು ಪುರಿಗೈವೆನಾಂಧರ ಕಳನ ಪಿಡಿದು ಖಂಡಿಪೆನಾಂಧರ ಜಡಿದೊಡಿದು ಪುರಿಗೈವೆನಾಂಧರ ಅಟ್ಟಹಾಸದಿ ಮೆರೆಯುತ್ತಲಿರುವ ಬಡದೇವೇಂದ್ರನ ಬರೆಯುತ್ತಲೇ ಅಟ್ಟಹಾಸದಿ ಮೆರೆಯುತ್ತಲಿರುವ ಬಡದೇವೇಂದ್ರನ ಬರೆಯುತ್ತಲೇ ಕರುಣ ಮೋದದಿ ಸೀಳುತ್ತಾವನ ಉದರವ ಬಗೆಯುವೆ ನರಸುತ್ತಲಿ ಉದರವ ಬಗೆಯುವೆ ನರಸುತ್ತಲಿ ಉದರವ ಬಗೆಯುವೆ ನರಸುತ್ತಲಿ 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 ಸತ್ಯ. ಪೂಜ್ಯರೇ, ಹಾಗಾದ್ರೆ ಆ ದುಷ್ಟ ದೇವೇಂದ್ರನು ನಮಗೆ ಅಪಕಾರ ಮಾಡಿದ ಮಹಾದ್ರೋಹಿ ನಮ್ಮ ತಂದೆಯ ಉದರವನ್ನು ಬಗೆದಲ್ಲದೆ ನನಗೆ ಸೇರಬೇಕಾದ ಅಮೂಲ್ಯ ವಸ್ತುಗಳನ್ನು ತಾನೇ ಅಪಹರಿಸಿರುವನು. ಆದ್ದರಿಂದ ಅವನ ಮೇಲೆ ಸೇಡನ್ನು ತೀರಿಸಿಕೊಂಡು ಆ ವಸ್ತುಗಳೆಲ್ಲವನ್ನು ನಾನು ಹಿಂಪಡೆಯಲೇಬೇಕು. ಇದು ನ್ಯಾಯವೋ ಇಲ್ಲವೋ ತಾವೇ ತಿಳಿಸಿರಿ ಪೂಜ್ಯರೇ. ದಾನವೇಂದ್ರ, ನಿಮ್ಮ ತಂದೆಯ ವಸ್ತುಗಳು ನಿಮಗೆ ಸೇರಬೇಕೆಂಬುದು ನ್ಯಾಯವಲ್ಲವೇ? ಪೂಜ್ಯರೇ, ಆ ದುಷ್ಟ ದೇವೇಂದ್ರನು ಈ ವಸ್ತುಗಳೆಲ್ಲವನ್ನು ಪಡೆದ ಬಗೆ ಹೇಗೆ ಪೂಜ್ಯರೇ? ದಾನವೇಂದ್ರ, ಆ ವಿಚಾರವನ್ನು ನಿನ್ನ ಆಪ್ತರಾದ ರಾಹು ತುಂಬಾ ಚೆನ್ನಾಗಿ ಬಲ್ಲರು. ಅವರನ್ನು ಕೇಳಿದರೆ ಚೆನ್ನಾಗಿ ವಿವರಿಸುವರು. ಹಾಗೆಯೇ ಆಗಲಿ. ರಾಹು, ದಾನವೇಂದ್ರ, ಪೂಜ್ಯರು ಹೇಳಿದ ಮಾತನ್ನು ಕೇಳಿದಷ್ಟೇ. ಕೇಳಿದೆನು. ವಿಷಯವೆಲ್ಲವನ್ನು ವಿವರವಾಗಿ ಹೇಳು, ಕೇಳೋಣ. ದಾನವೇಂದ್ರ, ಆ ಸಮುದ್ರದ ಮಂಥನದ ವಿಚಾರವನ್ನು ಸ್ಮರಿಸಿಕೊಂಡರೆ ನನ್ನ ಮೈಯೆಲ್ಲ ಅಗ್ನಿ ಜ್ವಾಲೆಯಾಗುವುದು. ಆ ಸಮುದ್ರ ಮಂಥನವೆಂದರೆ ನನ್ನ ರಕ್ತವೆಲ್ಲವೂ ಕುದಿದು ಮೈ ಜ್ವಾಜ್ವಾಲೆ ಮಾಡುವಾಗುವುದು. ರಾಜೇಂದ್ರ, ಮರಾದ ಬಡ ದೇವತೆಗಳನ್ನು ಶಿರವ ಮುರಿಯದೆ ಬಿಡಲು ಮರಾದ ಬಡ ದೇವತೆಗಳನ್ನು ಶಿರವ ಮುರಿಯದೆ ಬಿಡಲು ಪಡವ ತಾಪಿಸಿ ಚಲವ ತೋಪಿಸಿ ಇದು ಸಮಯ ಹೊಗಮರ ಒದಿಸಲು ಇದು ಸಮಯ ಇದು ಸಮಯ. ಅನವೇಂದ್ರ, ಬಿಡದೆ ಪಿಡಿಯುತ್ತ ಬಡದ್ರೋಹಿಗಳ ಕರುಳಂಬೋದದಿ ಬಗೆಯುತ್ತಲೇ ಬಿಡದೆ ಪಿಡಿಯುತ್ತ ಬಡದ್ರೋಹಿಗಳ ಕರುಳಂಬೋದದಿ ಬಗೆಯುತ್ತಲೇ ಕೂಡಿ ಹರ್ಷವ ತಳೆದು ಮೋದವ ಕೂಡಿ ಹರ್ಷವ ತಳೆದು ಮೋದವ ಹೊಗಮರ ಒದಿಸಲು ಇದು ಸಮಯ ಹೊಗಮರ ಒದಿಸಲು ಇದು ಸಮಯ ಹೊಗಮರ ಸಮಯ ಇದು ಸಮಯ. ಆಗಲಿ. ನಂತರವೇನಾಯಿತು ರಾಹು? ತರುವಾತ ಮೆಲ್ಲನೆ ಸಂಧಾನ ಮಾಡಿ ತಮಗೂ ಅಮೃತ ಕೊಡುವೆನೆಂದು ಆಸೆ ಹುಟ್ಟಿಸಿ ದೈತ್ಯ ದಾನವರ ಕೋಟೆಗಳ ಸಹಾಯವನ್ನು ಪಡೆದರು. ಆಗ ಉಭಯವೂ ಸೇರಿ ಮಂದಾರ ಪರ್ವತವನ್ನು ತಂದು ಮಂಥನನ್ನಾಗಿ ಮಾಡಿ ಅದಕ್ಕೆ ವಾಸಕಿಯು ಹಗ್ಗವನ್ನಾಗಿ ಸುತ್ತಿ ದೇವದಾನವರು ಎರಡೂ ಕಡೆಗಳಲ್ಲಿ ಹಿಡಿದು ಕಡಲನ್ನು ಕಳೆದವು. ದಾನವೇಂದ್ರ, ಹಾಗಾದರೆ ಆ ಕಾರ್ಯಕ್ಕೆ ನಮ್ಮವರು ಸಹಾಯಕರಾಗಿದ್ದರೇನು? ಇಲ್ಲದಿದ್ದರೆ ಆ ಮಹತ್ ಕಾರ್ಯ ಆ ಬಡ ದೇವತೆಗಳಿಂದ ಆಗುತ್ತಿತ್ತೇನು? ಆಗಲಿ. ನಂತರವೇನಾಯಿತು ರಾಹು? ಆಗ ಸಮುದ್ರದಲ್ಲಿ ಅಮೃತ ಕಿರಣನಾದ ಚಂದ್ರನು, ಐಶ್ವರ್ಯ ದೇವತೆಯಾದ ಮಹಾಲಕ್ಷ್ಮಿಯು, ಇಷ್ಟಾರ್ಥಗಳನ್ನು ಕೊಡುವ ಕಾಮಧೇನು, ಕಲ್ಪವೃಕ್ಷ, ಚಿಂತಾರತ್ನಗಳು, ಉಚ್ಚೈಶ್ವರ್ಯವು, ಕೌಸ್ತುಭ ರತ್ನವು ಕಡೆಯದಾಗಿ ಅಮೃತವು ಜನಿಸಿದವು. ಕಡೆಗೆ ಅಮೃತಕ್ಕಾಗಿ ದೇವದಾನವರಿಗೆ ವಿವಾದ ಉಂಟಾಯಿತು. ಆಗ ಆ ನೀಚ ವಿಷ್ಣುವು
ಮೋಸದಿಂದ ಬಂದು ಮೋಹಿನಿಯಾಗಿ ದೇವತೆಗಳಿಗೆ ಅಮೃತವನ್ನು, ದಾನವರಿಗೆ ವಿಷವನ್ನು ಒಂದೇ ಪಾತ್ರೆಯಿಂದ ಎರೆಯುತ್ತಾ ಬಂದನು. ಆಗ ದೇವತೆಗಳ ದೇಹವು ಕಳೆಯೇದ್ದವು. ದೈತ್ಯ ದಾನವರು ಉರುಳಿ ನಿದ್ರೆ ಹೋಗುತ್ತಾ ಮಲಗಿಕೊಂಡರು. ಆಗ ಇದೆಲ್ಲವನ್ನು ನೋಡುತ್ತಿದ್ದ ರಾಹು ಕೇತು ಎಂಬ ಒಬ್ಬನೇ ವ್ಯಕ್ತಿಯಾಗಿದ್ದ ನಾನು ಆ ಮೋಹಿನಿಗೆ ಗೋಚರವಿಲ್ಲದಂತೆ ದಾನವರ ಸಾಲಿನಿಂದ ದೇವತೆಗಳ ಸಾಲಿಗೆ ಸೇರಿಕೊಂಡು ಅಮೃತಪಾನ ಮಾಡಿಬಿಟ್ಟೆನು, ಮಾಡಿಯೇ ಬಿಟ್ಟೆನು ದಾನವೇಂದ್ರ. ದಾನವೇಂದ್ರ ಮಾಡಿದ ತಂತ್ರವ ನೋಡಿದ ನಾಗ ತಾಳಿದ ಮಾಯಾವೇಶವ ಬೇಗ. ಮಾಡಿದ ತಂತ್ರವ ನೋಡಿದ ನಾಗ ತಾಳಿದ ಮಾಯಾವೇಶವ ಬೇಗ. ಯಾರಿಗೂ ತಿಳಿಯದ ರೀತಿಯಲ್ಲಿಂತು, ಯಾರಿಗೂ ತಿಳಿಯದ ರೀತಿಯಲ್ಲಿಂತು ಸೇರಿದೆ ನಾನು ಪಂದ್ಯದಲ್ಲಿ, ಸೇರಿದೆ ನಾನು ಪಂದ್ಯದಲ್ಲಿ, ಸೇರಿದೆ ನಾನು. ಸೇವಿಸಿ ಅಮೃತ ಪಾನವ ಮಾಡಿದೆ, ಸೇವಿಸಿ ಅಮೃತ ಪಾನವ ಮಾಡಿ ನೋಡಿದೆ ನಾಗ ಮಾಯದ ಹರಿಯೋ, ನೋಡಿದ ನಾಗ ಮಾಯದ ಹರಿಯು ಕೈಯಲ್ಲಿ ಹಿಡಿದ ಗಿಂಡಿಯಿಂದಲೇ, ಕೈಯಲ್ಲಿ ಹಿಡಿದ ಗಿಂಡಿಯಿಂದಲೇ ಹಾರಿಸಿ ಚಿರವನ್ನು ಛೇದಿಸಿದ, ಹಾರಿಸಿ ಚಿರವನ್ನು ಛೇದಿಸಿದ, ಹಾರಿಸಿ ಚಿರವನ್ನು ಛೇದಿಸಿದ, ಛೇದಿಸಿದ, ಛೇದಿಸಿದ ದಾನವೇಂದ್ರ. ಒಳ್ಳೆಯ ಕೆಲಸ ಮಾಡಿದನೇ ಆ ಹರಿಯು. ಆಗಲಿ, ನಂತರವೇನಾಯ್ತು ರಾಹು? ಆಗ ಇದೆಲ್ಲವನ್ನು ನೋಡುತ್ತಿದ್ದ ಆ ಸೂರ್ಯಚಂದ್ರನಿಗೆ ವಿಷಯವನ್ನು ತಿಳಿಸಿಬಿಡಲು ಮೋಹಿನಿಯು ತನ್ನ ಕೈಯಲ್ಲಿದ್ದ ಸೋಟಿನಿಂದ ಒಡೆದು ತನ್ನ ಶಿರಸ್ಸನ್ನು ಛೇದಿಸಿ ಬಿಟ್ಟಳು ದಾನವೇಂದ್ರ. ಎಂತಹ ಕಾರ್ಯವಾಯಿತು! ಹಾಗೇನಾದ್ರೂ ನಾನಲ್ಲಿದ್ದಿದ್ದರೆ ಆ ಮೋಹಿನಿಯ ತಲೆಯನ್ನು ಚಂಡಾಡಿ ಅವಳ ರಕ್ತವನ್ನು, ಅಮೃತವನ್ನು ಏಕಕಾಲದಲ್ಲಿ ಪಾನ ಮಾಡಿ ಆ ಇಂದ್ರಾದಿಗಳ ವಶವಾಗಿದ್ದ ವಸ್ತುಗಳೆಲ್ಲವನ್ನು ಕಿತ್ತುಕೊಂಡು ಅವರೆಲ್ಲರನ್ನು ಶೂಲಕ್ಕೆ ಹಾಕಿ ಸುತ್ತುತ್ತಿದ್ದನು. ಅಂತಹ ಸಮಯದಲ್ಲಿ ನಾನು ಇರಲಿಲ್ಲವಲ್ಲ. ಇರಲಿ ಇರಲಿ, ನಂತರವೇನಾಯ್ತು ರಾಹು? ಆಗ ಛೇದಿತವಾದ ಶರೀರ ಭಾಗಗಳು ಅಮೃತ ಪಾನದ ಮಹಿಮೆಯಿಂದ ಸಜೀವಿಗಳಾಗಿಯೇ ನಿಂತು ರುಂಡದಿಂದ ಸೋರುತ್ತಿದ್ದ ರಕ್ತವು ಸರ್ಪಾಕಾರವಾಗಿ ನನ್ನ ಶಿರಸ್ಸಿಗೆ ಶರೀರವಾಯಿತು. ಆಗ ನಾವಿಬ್ಬರೂ ನನಗೀತರ ಮೋಸಗೈದ, ನನಗೆ ಈತರ ಮೋಸಗೈದ ಆ ಸೂರ್ಯಚಂದ್ರರ ಪಿಡಿದು ಕಾಡುತ್ತಲೀಗ. ಆಗ ರಾಹು ಕೇತುಗಳೆಂಬ ನಮಗೆ ದ್ರೋಹ ಮಾಡಿದ ಆ ಸೂರ್ಯಚಂದ್ರನು ಈಗಲೂ ಪಿಡಿದು ಅವರ ತೇಜಸ್ಸನ್ನೇ ಅಡಗಿಸುತ್ತಿರುವೆ ದಾನವೇಂದ್ರ. ಈಗ ವಿಷಯವೆಲ್ಲವೂ ವ್ಯಕ್ತವಾದಂತಾಯಿತು. ಆ ದುಷ್ಟ ದೇವೇಂದ್ರನು ನಮಗೆ ಅಪಕಾರ ಮಾಡಿದ್ದಲ್ಲದೆ ನಮ್ಮ ವಸ್ತುಗಳನ್ನು ತಾನೇ ಅಪಹರಿಸುವನು. ಆದ್ದರಿಂದ ಆತನ ಮೇಲೆ ಸೇಡನ್ನು ತೀರಿಸಿಕೊಂಡು ಆ ವಿಷ್ಣುವು, ಶಿವನು, ದೇವೇಂದ್ರನು ಈ ಮೂರು ಜನ ಮೇಲೆ ಸೇಡನ್ನು ತೀರಿಸಿಕೊಂಡು ಆ ವಸ್ತುಗಳೆಲ್ಲವನ್ನು ನಾವು ಹಿಂಪಡೆಯಲೇಬೇಕು ಪೂಜ್ಯರೇ. ಈಗ ಆ ಕಾಡು ಜೋಗಿಯಾದ ಶಿವನನ್ನು, ಎಂಡಿಗನಾದ ವಿಷ್ಣುವನ್ನು ಶಿಕ್ಷಿಸುವುದರಿಂದ ಫಲವೇನು? ಮೊದಲು ಆ ದೇವೇಂದ್ರನ ಬಳಿಯಲ್ಲಿರುವ ನಿಮ್ಮ ತಂದೆಯ ಅಮೂಲ್ಯವಾದ ವಸ್ತುಗಳನ್ನು ಪಡೆಯುವುದು ಉಚಿತವೆಂದು ನನಗೆ ತೋರಿಸಿರುವುದು. ನಿಜ ದಾನವೇಂದ್ರ, ಇದೇ ಸಮಯೋಚಿತ ಕಾರ್ಯವು. ಹಾಗೆಯೇ ಆಗಲಿ. ಸಚಿವರಾದ ಕುಂಭಾಸುರ ನಿಕುಂಭಾಸುರರೇ, ಸಾರ್ವಭೌಮ
ಈ ವಿಷಯಕ್ಕೆ ವಿಜಯ ಯಾತ್ರೆಗೆ ಅತಿ ಕುತೂಹಲದಿಂದ ಹೊರಡಲು ಸಿದ್ಧರಾಗಿರುವ ಫಲ ಫಲ ದಾನವೇಂದ್ರ ಆ ದ್ರೋಹಿಯಾದ ಇಂದ್ರನನ್ನು ಹಿಡಿದು ತಕ್ಕ ಶಿಕ್ಷೆ ಮಾಡಲು ನಾವುಗಳು ಸಿದ್ಧರಾಗಿದ್ದೇವೆ. ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು. ನೀರುಗಳಿಸಿದ ಬಿಡದ ಮುಖರನ್ನು, ನೀರುಗಳಿಸಿದ ಬಿಡದ ಮುಖರನ್ನು ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು. ಬಡ ದೇವತೆಗಳ ಭೀತಿಯಂ ಗಡಗಡ ನಡುಗುವ ರೀತಿಯಂ, ಬಡ ದೇವತೆಗಳ ಭೀತಿಯಂ, ಗಡ ದೇವತೆಗಳ ಭೀತಿಯಂ ಗಡಗಡ ನಡುಗುವ ರೀತಿಯಂ. ಸಿಡಿಲಿನ ತರದ ನಡೆಯುತ್ತ ಬರೆದೋಳು, ಸಿಡಿಲಿನ ತರದ ನಡೆಯುತ್ತ ಬರೆದೋಳು. ಕುಡಿಯುತ್ತ ಬಡವೆಯಲ್ಲಿ ಕಡಿಯುತ್ತಲೇ, ಕುಡಿಯುತ್ತ ಬಡವೆಯಲ್ಲಿ ಕಡಿಯುತ್ತಲೇ, ಕುಡಿಯುತ್ತ ಬಡವೆಯಲ್ಲಿ ಕಡಿಯುತ್ತಲೇ. ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು, ಸಾರಿ ಹೋಗಿ ಚಂಡಾಡುವೆವು, ಚಂಡಾಡುವೆವು, ಚಂಡಾಡುವೆವು. ಫಲೆ ಫಲೆ ಬಹಳ ಸಂತೋಷ. ಅಸಮಾನವಾದ ಅಸುರ ಸೈನ್ಯಗಳನ್ನು ನಡೆಸುವ ಮಹಾಪರಾಕ್ರಮಿಗಳಿಂದ ಕೂಡಿ ಅಖಿಲ ಲೋಕ ಭಯಂಕರ ನೆನೆಸಿರುವ ನನಗೆ ಆ ಬಡದೇವೇಂದ್ರನನ್ನು ಬಡಿದು ಬರುವುದು ಒಂದು ಕಾರ್ಯವೇ. ಸಿದ್ಧಪಡಿಸಿರಿ ಸೈನ್ಯವನ್ನು, ಹೊಡೆಯಿರಿ ರಣಬೇರಿಯನ್ನು, ನಡೆಯಿರಿ ಹೋಗೋಣ. ನನಗೆ ಈಗ ಬಹಳ ಸಂತೋಷವಾಯಿತು. ದಾನವೇಂದ್ರ, ನಾನಿಂದು ಹೋಗಿ ಬರಲೇ? ಆಗಬಹುದು ಪೂಜ್ಯರೇ. ಮಂಗಳವಾಗಲಿ. ನಾರಾಯಣ ನಾರಾಯಣ. ಪಾಪುರೇ ಫಲ ವಿನೋದ ಈಗ ನೋಡುವೆ, ಪಾಪುರೇ ಫಲ ವಿನೋದ ಈಗ ನೋಡುವೆ, ಮೋದಗೊಳ್ಳುವೆ ಸೇರಲಿಂತು ಅಮರವತಿಗೆ ಸಾರಿಕೋಪನ. ಅಧಮನಾದ ಇಂದ್ರನನ್ನು ಒಲಿಸಬೇಕಲೇ, ಅಧಮನಾದ ಇಂದ್ರನನ್ನು ಒಲಿಸಬೇಕಲೇ. ಸಮಯ ಒದಗಿತು, ಸಮಯ ಒದಗಿತು. ಸುದಿನವಿದು ಫಲ, ಸುದಿನವಿದು ಫಲ. ಸ್ವರ್ಗಾದಿಭೂಪಾಲ ದೇವರಾಜ ಸಕಲ ಸಂಪನ್ನ ಪುರೀಣ ಬಹುಬಲ ಮಹೇಂದ್ರನಿಗೆ ಮಹೇಂದ್ರನಿಗೆ ಮಹೇಂದ್ರನಿಗೆ. ಗುರುಗಳೇ, ಮಹೇಂದ್ರ, ಅಗ್ನಿದೇವ ಮಹೇಂದ್ರ, ವರುಣದೇವ ಮಹೇಂದ್ರ, ಯಮಧರ್ಮರಾಜ ಮಹೇಂದ್ರ. ಜಗದ್ವಿಖ್ಯಾತ ಜಗದ್ವಿಖ್ಯಾತ ವಿಕ್ರಮನೆಂದೆನಿಸಿ ಮೆರವೇ. ಆ ಈ ದರೆಯೊಳಗೆ ನಾವು ಸುರಪತಿ ಎಂದೆನಿಸಿರ್ಪೆ, ಅದಾರು ಸಾಟಿ ಗುರುಗಳೇ.
ಅದಾರು ಸಾಟಿ ಈ ಮೂರು ಲೋಕದ ಆ ಆ ಗುರುಗಳೇ, ಅಗ್ನಿದೇವ ಮಹೇಂದ್ರ, ಯಮಧರ್ಮರಾಜ ಮಹೇಂದ್ರ, ವರುಣದೇವ ಮಹೇಂದ್ರ, ಆರು ಸಮರು ಎನಗೆ ದರೆಯೊಳಗಾರು ಸಮರು ಎನಗೆ ಆರು ಸಮರು ಎನಗೆ ದರೆಯೊಳಗಾರು ಸಮರು ಎನಗೆ ವೈರಿಯ ಕೃಪೆಯಿಲ್ಲನುಗ್ರಹ ಬೀರಿ ಪರಮತ ಭಾಗ್ಯ ಪಡೆದು ವೈರಿಯ ಕೃಪೆಯಿಲ್ಲನುಗ್ರಹ ಬೀರಿ ಪರಮತ ಭಾಗ್ಯ ಪಡೆದು ನಾರು ಸಮರು ಎನಗೆ ಆರು ಸಮರು ಎನಗೆ ದರೆಯೊಳಗಾರು ಸಮರು ಎನಗೆ ವಿಭವದಿಂತು ಸುರ ವಿಭವಕ್ಕೆ ಸಾಟಿ ವಿಭವದಿಂತು ಸುರ ವಿಭವಕ್ಕೆ ಸಾಟಿ ತ್ರಿಭುವನದೊಳಗಿನ್ನವನಿರುವನು ಶುಭ ಗುಣಾಂಕಿತಂ ಸುಖ ವಿರಾಜಿತಂ ಶುಭ ಗುಣಾಂಕಿತಂ ಸುಖ ವಿರಾಜಿತಂ ಪ್ರಬಲ ಬಲಯುತಂ ಪರಮ ಗುಣಾನ್ವಿತಂ ಪ್ರಬಲ ಬಲಯುತಂ ಪರಮ ಗುಣಾನ್ವಿತ ಆರು ಸಮರು ಎನಗೆ ದರೆಯೊಳಗಾರು ಸಮರು ಎನಗೆ ದರೆಯೊಳಗಾರು ಸಮರು ಎನಗೆ ತ್ರಿಭುವನದೊಳಗಾರು ಸಮರು ಎನಗೆ ಎನಗೆ ಗುರುಗಳೇ, ಮಹೇಂದ್ರ, ಹಿಂದೆ ನಾನು ಕೈಲಾಸಕ್ಕೆ ಹೋಗಿ ನನಗೆ ತಕ್ಕ ಶತ್ರುವನ್ನು ತೋರಿಸಬೇಕೆಂದು ಆ ಶಂಕರನನ್ನು ಪ್ರಾರ್ಥಿಸಿದ ವಿಚಾರವನ್ನು ತಮಗೆ ಆಗಲೇ ತಿಳಿಸಿದನಷ್ಟೇ. ಹೌದು ಮಹೇಂದ್ರ, ನೀನು ಮಾಡಿಕೊಂಡ ಕಾರ್ಯ ಉಚಿತವಲ್ಲವೆಂದು ನಾನು ನಿನಗೆ ಹೇಳಿರಲಿಲ್ಲವೇ? ನಿಜ ಗುರುಗಳೇ, ಆದ್ದರಿಂದ ಅನುಚಿತವೇನಾಯಿತು? ನನಗೆ ತಕ್ಕ ಶತ್ರು ಉದ್ದೇಶವೆಂದು ಹೇಳಿದ ಆ ಶಂಕರನ ಮಾತು ಸುಳ್ಳಾಗಿ ಹೋಯಿತು ಗುರುಗಳೇ. ಮಹೇಂದ್ರ, ಗುರುಗಳೇ,
ಅಮರನಾಥನಾಗಿ ಅಮಿತಾವತಾದೋಳು ಅಮರನಾಥನಾಗಿ ಅಮಿತಾವತಾದೋಳು ಗಣವೈರಿ ಬೇಡುವುದ ಗಣವೈರಿ ಬೇಡುವುದ ಉಚಿತಾವೆ ನಿನಗೆ ನಿಜೇ ಎಲ್ಲವೂ ನಿನಗೆ ಆ ಆ, ಮಹೇಂದ್ರ, ಗುರುದೇವ, ಆ ಶಂಕರನ ಮಾತಿನಂತೆ ನಿನಗೆ ಒಬ್ಬ ಪ್ರಬಲ ಶತ್ರುವು ಜನಿಸಿರುವನು. ನನ್ನ ಮಾತಿನಂತೆ ನಿನ್ನ ಕಾರ್ಯವು ಅನುಚಿತವೆಂಬುದು ಕ್ಷಿಪ್ರದಲ್ಲಿಯೇ ನಿನಗೆ ಗೊತ್ತಾಗುವುದು. ಓಹೋ, ಹಾಗಾದರೆ ಆ ಪ್ರಬಲ ಶತ್ರು ಯಾರು ಗುರುಗಳೇ? ಮಹೇಂದ್ರ, ಯಾರೆಂದರೆ ಸ್ವಲ್ಪ ಕಾಲದ ಹಿಂದೆ ನಾರದರು ಯಾವ ಧೀರನ ಪರಾಕ್ರಮವನ್ನು ಹೇಳಿದ್ದರು ಆ ಮಹಾವೀರನೇ ದೈತ್ಯೇಂದ್ರ ಜಲಂಧರ. ಜಲಂಧರ, ಜಲಂಧರ, ಜಲಂಧರ. ಕಜ ಕಡಿಯಲಿ ಹೇಳಿ ಜಲಂಧರ ನಿಲ್ಲುವನೆ, ನೋಡುವೆನ ಗೆಲ್ಲುವನೆ. ಕಜ ಕಡಿಯಲಿ ಹೇಳಿ ಜಲಂಧರ ನಿಲ್ಲುವನೆ, ನೋಡುವೆನ ಗೆಲ್ಲುವನೆ. ಗುರುಡನವನ ಮೃಣದಲ್ಲಿ ಪುಡಿಯುತ್ತ ಚರಚರಗಳನ್ನು ತಡೆಯುವೆನ. ಗುರುಡನವನ ಮೃಣದಲ್ಲಿ ಪುಡಿಯುತ್ತ ಚರಚರಗಳನ್ನು ತಡೆಯುವೆನ. ಅರಿವಂಶನವ ಭಗವಂತರುಳ, ಅರಿವಂಶನವ ಭಗವಂತರುಳ. ಕಜ ಕಡಿಯಲಿ ಹೇಳಿ ಜಲಂಧರ ನಿಲ್ಲುವನ, ನೋಡುವನ ಗೆಲ್ಲುವನ, ನಿಲ್ಲುವನೇ. ಏನು, ಜಲಂಧರನವನು ಮಹಾವೀರನು, ನನಗೆ ತಕ್ಕ ಶತ್ರುವು ಆ ಬಡ ಜಲಂಧರನು. ಈ ವೀರಪುರಂದರನೆದುರು ನಿಲ್ಲಬಲ್ಲನೇ ಗುರುಗಳೇ? ದೇವನಾಥ, ನೀನು ಹೀಗೆ ಉದಾಸೀನನಾಗಬೇಡ. ಜಲಂಧರೆಂದರೆ ಸಾಮಾನ್ಯನಲ್ಲ, ಜಗದ್ವಿಖ್ಯಾತ ಪರಾಕ್ರಮಿಯು. ಅಲ್ಲದೆ ನಿನ್ನ ವಿಷಯದಲ್ಲಿ ರಾಹು ಕೇತುಗಳು ಬಹಳ ಕ್ರೂರರಾಗಿರುವರು. ಕ್ಷಿಪ್ರದಲ್ಲಿ ಆ ಶತ್ರುವಿನೊಡನೆ ಸಂಗ್ರಾಮವೂ ನಡೆಯುವುದು. ಗುರುಗಳೇ, ಸುರಕುಲ ಭಯಂಕರರಾಗಿದ್ದ ಐ ನಮೂಚಿ ಜಂಬಾದಿ ಮಹಾದೈತ್ಯರಿಗಿಂತಲೂ ಆ ಬಡ ಜಲಂಧರನು ಅತಿಶಯನೇ. ಅವನನ್ನು ಗೆಲ್ಲುವುದು ನನಗೆ ಸಾಧ್ಯವಾಗುವುದಿಲ್ಲವೋ? ಮಹೇಂದ್ರ, ಅದು ಅಸಾಧ್ಯಕರವೋ ಅಲ್ಪ ಕಾರ್ಯವೋ ಇದೇ ನಿನಗೆ ಗೊತ್ತಾಗುವುದು. ಆಗಲಿ ಆಗಲಿ, ಮುಖ್ಯವಾಗಿ ರಣರಂಗದಲ್ಲಿ ಯುದ್ಧ ಮಾಡುವ ವೀರನೊಬ್ಬನು ಬಂದರೆ ಸಾಕು. ಶತ್ರುಗಳ ಮಾಂಸ ಕಂಡ ರಕ್ತಾದಿಗಳ ಆಹಾರವಿಲ್ಲದೆ ಈ ನನ್ನ ವಜ್ರಾಯುಧವು ಹಸಿದು ಬಲಿ ತೆಗೆದುಕೊಳ್ಳಲು ಆತುರ ಪಡುತ್ತಿರುವುದೇ ಗುರುಗಳೇ. ಮಹೇಂದ್ರನಿಗೆ ದೇವಾಗಲಿ. ಸಮಾಚಾರವೇನು? ರಾಹುದೇವರು ಬರುತ್ತಿರುವರು. ಬರಲಿ ಬರಲಿ. ಮಹೇಂದ್ರ, ನೋಡಿದ್ಯಾ, ಈಗ ರಾಹುವಿನ ವಕ್ರದೃಷ್ಟಿಯು ನಿನ್ನ ಮೇಲೆ ಬೀಳುವುದು. ಕ್ಷಿಪ್ರದಲ್ಲಿ ಕೇತುವಿನ ವಕ್ರದೃಷ್ಟಿಯು ಬೀಳುವುದು. ಅವರುಗಳ ಶಕ್ತಿಯು ನಿನಗೆ ಗೊತ್ತಾಗುವುದು. ಗುರುಗಳೇ, ಈ ನಿಮ್ಮ ಶತ್ರು ಪಂಕ್ತಿಯ ಪ್ರಶಂಸೆ ಮಾತುಗಳನ್ನು ಕೇಳಿ ಕೇಳಿ ಈ ನನ್ನ ತಲೆ ನೋಯುತ್ತಿರುವುದು. ಸಾಕು ಸಾಕು, ಸುಮ್ಮನಿರಿ. ಮಹೇಂದ್ರ, ಗುರುದೇವ, ನೀನು ಮಾಡಿಕೊಂಡ ಕಾರ್ಯದಿಂದ ನಿನಗೆ ತಲೆ ನೋಯುವುದು ಸಹಜವೇ ಸರಿ. ಯಾರಲ್ಲಿ ರಾಹುವನ್ನು ಒಳಗೆ ಬಿಡಿ.
ಜಗವೀಗಲೇ ಜಯಿಸುವೆ ಜಗವೀಗಲೇ ಜಯಿಸುವೆ ಜಗವೀಗಲೇ ಜಗವೀಗಲೇ ಎಲ್ಲವೋ ನಾವು ಬಂದ ಸಮಾಚಾರವೇನು? ದೇವೇಂದ್ರ, ನಮ್ಮ ಜಲಂಧರ ದಾನವೇಂದ್ರನು ನಿನಗೆ ನನ್ನೊಡನೆ ಒಂದು ಆಜ್ಞೆಯನ್ನು ಕಳಿಸಿರುವನು. ಬಂದಿದ್ದಾಯ್ತು, ಪೀಠವನ್ನು ಅಲಂಕರಿಸು. ಆಗಲಿ. ಯಾರಲ್ಲಿ? ರಾಜನರ್ತಕಿಯರನ್ನು ಬರಮಾಡಿ. ದೇವೇಂದ್ರ, ಬಂದ ಸಮಾಚಾರವೇನು? ನಮ್ಮ ಜಲಂಧರ ದಾನವೇಂದ್ರನು ನಿನಗೆ ನನ್ನೊಡನೆ ಒಂದು ಆಜ್ಞೆಯನ್ನು ಕಳಿಸಿರುವನು. ಏನು? ಏನಂದೆ? ಆಜ್ಞೆ? ಆ ಬಡ ಜಲಂಧರನು ನನಗೆ ಆಜ್ಞೆಯನ್ನು ಕಳಿಸಿರುವನೇ? ಛೀ! ಅವನು ದೈನ್ಯದಿಂದ ವಿಜ್ಞಾಪನೆಯನ್ನು ಕಳಿಸುವೆಂದು ಹೊಗಳುವೆಯಾ? ಇಲ್ಲ ಇಲ್ಲ, ಅದು ದೈನ್ಯದ ವಿಜ್ಞಾಪನೆಯಲ್ಲ, ಧೈರ್ಯದ ಆಜ್ಞಾಪಕವು. ಆ ಆಜ್ಞೆಗೆ ನೀನು ಧೈರ್ಯದಿಂದ ಉತ್ತರವನ್ನು ಹೇಳು.
ಎಲ್ಲೆಲ್ಲವೋ ರಾಹು ಮತಿ ಇಲ್ಲದೆ ಮಿತಿ ಮೀರಿ ಬೊಗಳುವೆಯ ನೀಚನೆ. ಮತ್ತೆ ಆ ಮಾತನ್ನಾಡಿದರೆ ನಿನ್ನ ನಾಗಿಯನ್ನು ಸೀಳಿಬಿಟ್ಟೇನು. ಎಚ್ಚರಿಕೆ. ಸ್ವರ್ಗಲೋಕಾಧೀಶ್ವರನಾಗಿ ದೇವತೆಗಳಿಗೆ ಅಧೀಶನಾದ ಎನಗೆ ಆದಾನವನು ಆಜ್ಞೆಯನ್ನು ಮಾಡಿರೋನೇ. ಮಹೇಂದ್ರ ಅಮರಾದೀಪ ಸೈರಿಸೋ ನೀನಿಂದು ಏತಕ್ಕೆ ಕೋಪಿಸುವೆ. ಅಮರಾದೀಪ ಸೈರಿಸೋ ನೀನಿಂದು ಏತಕ್ಕೆ ಕೋಪಿಸುವೆ. ಮಹೇಂದ್ರ ಗುರುದೇವ ಸೇರಿಸಿ ಸೈನ್ಯವ ಸಾರಿ ಬಂದಿರುವನು. ಸೇರಿಸಿ ಸೈನ್ಯವ ಸಾರಿ ಬಂದಿರುವನು. ಮೀರಿದ ಕಾಲವು ಸಾರಿಗೆ ಗೈವುದು. ಮೀರಿದ ಕಾಲವು ಸಾರಿಗೆ ಗೈವುದು. ಏತಕ್ಕೆ ಕೋಪಿಸುವೆ. ಏತಕ್ಕೆ ಕೋಪಿಸುವೆ. ಅಮರಾದೀಪ ಸೈರಿಸೋ ನೀನಿಂದು ಏತಕ್ಕೆ ಕೋಪಿಸುವೆ. ಮಹೇಂದ್ರ ಗುರುದೇವ, ಅದು ಆಜ್ಞಾಪಕವಾಗಲಿ ವಿಜ್ಞಾಪಕವಾಗಲಿ ಸಹಿಸಿ ಮಾತನಾಡು. ಹಾಗೂ ಆಗಲಿ. ಎಲ್ಲೋ ರಾವ್ ಏನೆಂದು ಹೊರಟಿರೋನು ಆ ನಿಮ್ಮ ಜಲಂಧರನು. ದೇವೇಂದ್ರ ರಾಹು ನಮ್ಮ ತಂದೆಯಾದ ಸಮುದ್ರರಾಜನಿಗೆ ಸೇರಬೇಕಾದ ಅತ್ಯಮೂಲ್ಯವಾದ ವಸ್ತುಗಳನ್ನೆಲ್ಲ ನೀನು ಅಪಹರಿಸಿದ ಕಾರಣ ಅವೆಲ್ಲವನ್ನು ತಂದೊಪ್ಪಿಸಿ ಶರಣಾಗತನಾಗಬೇಕು. ಇಲ್ಲವಾದರೆ ನಮ್ಮ ಜಲಂಧರನ ಕೋಪಾಗ್ನಿಗೆ ಆಹುತಿಯಾಗುವೆ ಎಂದು ಹೇಳಿ ತಿಳಿಸಿ ನಿನ್ನಿಂದ ಉತ್ತರವನ್ನು ತರಬೇಕೆಂದು ನನ್ನನ್ನು ಹೇಳಿ ಕಳಿಸಿರುವನು. ಇದಕ್ಕೆ ಹೇಳುವೆ. ಆಹಾ, ಆ ಬಡಜಲಂಧರನು ನನ್ನಲ್ಲಿ ಇಷ್ಟು ಆಟೋಪವನ್ನು ತೋರಿದನೆ. ಅಗ್ನಿ, ಯಮ, ಮಹೇಂದ್ರ, ವರುಣಾದಿ ದಿಕ್ಪಾಲಕರ ನೋಡಿದಿರಾ ಆ ನೀಚ ಜಲಂಧರನ ಅಹಂಕಾರವನ್ನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಮಹೇಂದ್ರ, ಯಮಧರ್ಮರಾಜ, ದುಗುಡಬೇಕೆ ಇದಕ್ಕೆ ಮಹೇಂದ್ರ, ದುಗುಡಬೇಕೆ ಇದಕ್ಕೆ. ದುಗುಡಬೇಕೆ ಇದಕ್ಕೆ ಮಹೇಂದ್ರ, ದುಗುಡಬೇಕೆ ಇದಕ್ಕೆ. ದುಗುಡವೆಂತದೋ ಆದರಣ ಪಡೆದೆ. ದುಗುಡವೆಂತದೋ ಆದರಣ ಪಡೆದೆ. ದುಗುಡಬೇಕೆ ಇದಕ್ಕೆ ಮಹೇಂದ್ರ, ದುಗುಡಬೇಕೆ ಇದಕ್ಕೆ.
ಮೂರ್ತನಾದ ಬೆಲೆಮಿಸುತ್ತ ಮೂರ್ತತನದ ಯೋಚಿದು ಸರಿಯೇ ಮೂರ್ತತನದ ಯೋಚಿದು ಸರಿಯೇ ಜಗದಿ ಇದು ಚೋದ್ಯವಲ್ಲವೇ ಜಗದಿ ಇದು ಚೋದ್ಯವಲ್ಲವೇ ದುಗುಡಬೇಕೆ ಇದಕ್ಕೆ ಮಹೇಂದ್ರ ದುಗುಡಬೇಕೆ ಇದಕ್ಕೆ ದೇವನಾಥ ಯಮಧರ್ಮರಾಜ, ಚರೇಂದ್ರನ ಪ್ರತಾಪವನ್ನು ನಾರದರಿಂದ ಕೇಳೇ ಇರುವೆ. ಸಮುದ್ರದಲ್ಲಿ ಜನಿಸಿದ ವಸ್ತುಗಳು ಆತನಿಗೆ ಸೇರಬೇಕೆಂದು ಆಸೆಯಾಗಿರುವುದು. ಆದ ಕಾರಣ ಅವನಿಗೆ ಬೇಕಾವನ್ನು ಹೇಳಿ ಕಳಿಸುವುದು ಸೂಕ್ತವೆಂದು ನನಗೆ ತೋರುತ್ತಿರುವ ಮಹೇಂದ್ರ. ಏನು ಆ ಬಡಜಲಂದ್ರನು ಆಸೆ ಪಟ್ಟಿರುವುದು ನ್ಯಾಯವೋ? ಅವನಿಗೆ ನಾವು ವಿನಯದಿಂದ ಉತ್ತರವನ್ನು ಕಳಿಸಬೇಕು. ಆ ಯೋಗ್ಯನ ವಿಷಯದಲ್ಲಿ ನೀನು ಹೀಗೆ ಮಾತನಾಡುವುದು ಉಚಿತವಲ್ಲ. ಮಹೇಂದ್ರ, ಬರದೇಶಕ್ಕೆಂದು ಛಲವ ಬಿಡು ನೀ ಸೈನ. ಬರದೇಶಕ್ಕೆಂದು ಛಲವ ಬಿಡು ನೀ ಸೈಸ. ಹಠವ ಸಾಧಿಸೋ ಈ ರೀತಿ ಹೇಳೋ, ಹಠವ ಸಾಧಿಸೋ ಈ ರೀತಿ ಹೇಳೋ, ಬಿಡುಬಿಡನೆ ದ್ರೋಹಿಯಾದ ಕಡು ನೀಚ ವೈರ್ಯ, ದ್ರೋಹಿಯಾದ ಕಡು ನೀಚ ವೈರ್ಯ. ದುಡುಕದ ನುಡಿ ನಿನ್ ಮರುಗುವಕ್ಕೆ, ದುಡುಕದ ನುಡಿ ನಿನ್ ಮರುಗುವಕ್ಕೆ, ದುಡುಕದ ನುಡಿ ನಿನ್ ಮರುಗುವಕ್ಕೆ, ಮರುಗುವಕ್ಕೆ, ಮರುಗುವಕ್ಕೆ. ದೇವನಾಥ, ಯಮಧರ್ಮರಾಜ, ದೇವೇಂದ್ರನು ಸಾಮಾನ್ಯ ವೀರನಾಗಿದ್ದರೆ ನಾರದರು ಅಷ್ಟೊಂದು ಹೊಗಳುತ್ತಿದ್ದಾರೆ. ಸ್ವಲ್ಪ ಆಲೋಚಿಸು. ಸರಿ ಸರಿ, ನಾರದರ ಹೋಬಳಿನ ಮಾತ್ರಕ್ಕೆ ಅವನು ಮಹಾವೀರನು, ನನಗೆ ತಕ್ಕ ಶತ್ರುವು. ವೀಣೆಯ ಬುರುಡೆಯನ್ನು ಹೊತ್ತು ತಿರುಗುವ ಆ ಬರಜೋಗಿಗೆ ಬಾಣ ಒತ್ತಳಿಕೆಗಳ ವಿಚಾರವೇನು ತಿಳಿದುವುದು? ನನಗೆ ಆ ನಾರದನ ಮಾತಿನಲ್ಲಿ ಲೇಷವೂ ಗೌರವವಿಲ್ಲ. ಮಹೇಂದ್ರ, ವರುಣದೇವ, ಸಾಕು ಧೈರ್ಯ ನೀನು ಕೋಪ ಮಾಡುವುದೇನು? ಮಹೇಂದ್ರ, ವರುಣದೇವ, ಸಾಕು ಧೈರ್ಯ ನೀನು ಕೋಪ ಮಾಡುವುದೇನು? ಕರವಲ್ಲ ನಿನಗೆಂದು ಮಹೇಂದ್ರ, ಕರವಲ್ಲ ನಿನಗೆಂದು ಕೊಡು ಕೋಪ ತಾವು. ಸಾಕು ಸೈರಿಸು ನೀನು. ಮಹೇಂದ್ರ, ವರುಣದೇವ, ಗುರುವಿನಾಗೆಂದು ಪಾಲಿಪುದು ನೀ ಮುಂದು. ಮಹೇಂದ್ರ, ವರುಣದೇವ, ಗುರುವಿನಾಗೆಂದು ಪಾಲಿಪುದು ನೀ ಮುಂದು. ನುಡಿದೆ ನುಡಿಯಲೆಂದು. ಮಹೇಂದ್ರ, ನುಡಿವೆ ನುಡಿಯಲೆಂದು ಆ ಪಾಲಿಪುದು ನೀ ಮುಂದು. ಸಾಕು ಸೈರಿಸು ನೀನು. ಮಹೇಂದ್ರ, ವರುಣದೇವ, ಸ್ವಲ್ಪ ಶಾಂತನಾಗು. ಧರ್ಮರಾಜನ ಅಭಿಮತ ಕುರಿತು ಆಲೋಚಿಸಲ್ಲದೆ ನಮ್ಮ ಗುರುಗಳ ಮೂಲಕ ಶುಕ್ರಾಚಾರ್ಯರಿಗೆ ಸಂಧಿ ಸೂಚನೆ ಕಳಿಸಿ ಉಪಾಯದಿಂದ ಶಾಂತ ಮಾಡಿಕೊಳ್ಳುವುದೇ ಸಮ್ಮತವೆಂದು ನನಗೆ ತೋರುವುದು. ಮಹೇಂದ್ರ, ಚೆನ್ನಾಯಿತು, ಚೆನ್ನಾಯಿತು. ಆ ದುರಹಂಕಾರಿಯನ್ನು ಸಂಧಿಯಿಂದ ಶಾಂತ ಮಾಡಬೇಕು. ಆ ದಾನವನಿಗೆ ಎದರಿ ನೀವುಗಳು ಹೀಗೆ ಹೇಳುತ್ತೀರೆಂದು ನಾನು ನಂಬಿರಲಿಲ್ಲ. ಚಿಂತೆ ಇಲ್ಲ, ಆದರೂ ನನ್ನ ಬಯಕೆಯಂತೆ ವೈರ್ಯೊಬ್ಬ ಒದಗಿದನು. ನಾನು ಅವನಿಗೆ ಎದುರುವುದು ಶೂರನ ಲಕ್ಷಣವಲ್ಲ. ಆದ್ದರಿಂದ ಸಂಧಿಯು
ಸಮ್ಮತವಲ್ಲ. ಅಗ್ನಿದೇವ, ದುರ್ಗದಿರು ಅಮರಾಧಿಪ, ದುರ್ಗದಿರು ಅಮರಾಧಿಪ. ಆ ದುಷ್ಟ ಸುರ ಜಲಂಧರನು ಕಡುಕೋಪಿ ರಕ್ಕಸದವನು. ವಿನಯಂ ಕಾರ್ಯ ಸಾಧಿಪುದು, ವಿನಯತಿ ಕಾರ್ಯ ಸಾಧಿಪುದು ಉಚಿತವಲ್ಲವೇ ನೀನೇ ಯೋಚಿಸು ದೇವನಾಥ. ಮಹೇಂದ್ರ, ಅಗ್ನಿದೇವ, ಶಾಂತಿಯಿಂದ ಸಂಧಿ ಮಾಡಿಕೊಳ್ಳುವುದು ನನಗೆ ಉಚಿತವೆಂದು ತೋರುತ್ತಿರುವುದು. ದೇವನಾಥ, ಗುರುದೇವ, ಯಮಧರ್ಮರಾಜನು ಧರ್ಮಜ್ಞನು, ವರುಣಾದಿ ದಿಕ್ಪಾಲಕರು ಮರ್ಮಜ್ಞರು ಹಾಗೂ ನಿನ್ನ ಹಿತೈಷಿಗಳು. ಇವರುಗಳ ಮಾತಿನಂತೆ ನಡೆಯುವುದು ಸಮ್ಮತವಾಗಿರೋದು ಮಹೇಂದ್ರ. ಆಗೋ ಆಗಲಿ. ಎಲ್ಲೆಲ್ಲವೋ ದೂರ್ತರಾಹು ನಿಮ್ಮ ಬಂದರು. ಕಡೆಗೆ ದ್ರೋಹಿಯ ಹಿಡಿದುಕೊಂಡು ನಾವು ಬಲಿಯ ನಿಕ್ಕದೆ ಬಿಡುವುದಿಲ್ಲವೋ, ಕಡೆಗೆ ದ್ರೋಹಿಯ ಹಿಡಿದುಕೊಂಡು ನಾವು ಬಲಿಯ ನಿಕ್ಕದೆ ಬಿಡುವುದಿಲ್ಲವೋ. ಅದವನಾದ ದಾನವನ ಮನವನ ಮುರಿಯ ಅದವನಾದ ದಾನವನ ಮನವನ ಮುರಿಯ ನೋಡುವನ ಹಠ ಮಾಡಿ ಕೊಲ್ಲುವನವನ 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 ಎಲ್ಲವೋ ದೂರ್ತರಾಹು. ದೇವೇಂದ್ರ, ಎಲ್ಲರೂ ಹೇಳೋ ನಿಮ್ಮ ಜಲಂಧರನು. ಆಗಲೇ ನಮ್ಮ ಜಲಂಧರನು ನಿನ್ನ ನಂದನವನದಲ್ಲಿ ಅಪ್ಸರೆಯನ್ನು ಗಾಂಧರ್ವರನ್ನು ಸೆರೆ ಹಿಡಿದಿರುವನು. ಆತನಾಗಲೇ ದುಡುಕಿ ಇಷ್ಟು ಮುಂದುವರೆದನು. ನೋಡಿದಿರಾ ಗುರುಗಳೇ, ಇಂಥವನಲ್ಲಿ ನನಗೆ ಸಂಧಿಯಂತೆ. ಯಾರಲ್ಲಿ ಪ್ರಿಯ ಸೇನಾನಿ, ನೀನೀಗಲೇ ನಮ್ಮ ಸೇನಾಡಿನ ಹೋಗಿ ಜಲಂಧರನನ್ನು ಅವನ ಪರಿವಾರವನ್ನು ಸೆರೆ ಹಿಡಿದು ತರಬೇಕು. ಹೊರಡು. ಎಲ್ಲವೋ ರಾಹು, ಈಗ ನೋಡುತ್ತಿರೋ ನಿಮ್ಮ ಜಲಂಧರನ ಗತಿ ಏನಾಗುವುದು ಎಂದು. ಮಹೇಂದ್ರ, ಹೇಳು ಮಹೇಂದ್ರನೇ, ಉದದಿ ಕೊಡುವೆನೆಂದು. ಹೇಳು ಮಹೇಂದ್ರನೇ, ಉದದಿ ಕೊಡುವೆನೆಂದು. ನೀತಿಯೆಲ್ಲ ನಿನಗೆ ಮಾತಿನಿಂದಲೇ ಹೇಳು. ನೀತಿಯೆಲ್ಲ ನಿನಗೆ ಮಾತಿನಿಂದಲೇ ಕೇಳು. ಮತಿಭ್ರಾಂತನಾಗದಿಂದು ಕೊಡುವೆನೆಂದು ಹೇಳು. ಮತಿಭ್ರಾಂತನಾಗದಿಂದು ಕೊಡುವೆನೆಂದು ಹೇಳು. ಕೋಪದಿಂದ ನೀನು ತಾಪ ಪಡುವೆ ಕೇಳು. ಕೋಪದಿಂದ ನೀನು ತಾಪ ಪಡುವೆ ಕೇಳು. ನೀತಿವಂತನಾಗಿ ಯೋಚಿಸು ನೀನು. ಹೇಳು ಮಹೇಂದ್ರನೇ, ಉದದಿ ಕೊಡುವೆನೆಂದು. ದೇವೇಂದ್ರ, ರಾಹು, ಈ ಪ್ರತ್ಯುತ್ತರವು ನಿನ್ನ ಅನರ್ಥಕ್ಕೆ ಕಾರಣವಾದೀತು. ಎಚ್ಚರಿಕೆ.
ಅನರ್ಥ ಅನರ್ಥ ಯಾರಿಗೆ ಅನರ್ಥ? ಆ ದುರಂಕಾರಿಯಾದ ಜಲಂಧರಿಗೆ ತಾನೇ ಅನರ್ಥ. ಅದರಂತೆ ಅವನಿಗೆ ತಿಳಿಸು. ಅವಿವೇಕಿ ಕಷ್ಟದಂತೆ ಹರಡಿದರೆ ಈ ನಿನ್ನ ತಲೆ ಹಾರಿ ಹೋದಿತ್ತು. ಎಚ್ಚರಿಕೆ. ಅನರ್ಥ ನನಗೆ ಅನರ್ಥ. ಹೊಡೆದಿರು ಮರುಳೆ ನಿನ್ನ ದುರವನ್ನು ನಾ ಬಲ್ಲೆ. ಹೊಡೆದಿರು ಮರುಳೆ ನಿನ್ನ ದುರವನ್ನು ನಾ ಬಲ್ಲೆ. ಹೊಡೆದಿರು ಮರುಳೆ ಒದರಿ ಹೇತಕ್ಕೆ ಕೆಡುವೆ ನೀನು ಮನಸ್ಸು ಯೋಚಿಸೋ ನಿನ್ನ. ಒದರಿ ಹೇತಕ್ಕೆ ಕೆಡುವೆ ನೀನು ಮನಸ್ಸು ಯೋಚಿಸೋ ನಿನ್ನ. ಒದರದಿರೋ ಮರುಳೆ ನಿನ್ನ ದುರವನ್ನ ಬಲ್ಲೆ. ನಿನ್ನ ದುರವನ್ನ ಬಲ್ಲೆ. ನಿನ್ನ ದುರವನ್ನ ಬಲ್ಲೆ. ದೇವೇಂದ್ರ, ರಾಹು, ನೀನು ನ್ಯಾಯವಾಗಿ ಕೊಡುವಂತೆ ಕಾಣುತ್ತಿಲ್ಲ. ಈ ಪ್ರತ್ಯುತ್ತರವು ನಿನ್ನ ಅನರ್ಥಕ್ಕೆ ಕಾರಣವಾದೀತು. ಅನರ್ಥ ಯಾರಿಗೆ ಅನರ್ಥ? ಆ ದುರಂಕಾರಿಯಾದ ಜಲಂಧರಿಗೆ ತಾನೇ ಅನರ್ಥ. ಅದರಂತೆ ಅವನಿಗೆ ತಿಳಿಸು. ಅವಿವೇಕಿ ಭ್ರಷ್ಟನಂತೆ ಹರಡಿದರೆ ಈ ನಿನ್ನ ತಲೆಯು ಹಾರಿ ಹೋದೀತು. ಎಚ್ಚರಿಕೆ. ದೇವೇಂದ್ರ, ಕತಿ ಬೇಡೈಸು ರಾಧಿಪಾಲ ಕೇಳುನಿ ಇದು ಎಲ್ಲ ನಿನಗಿದು. ಕತಿ ಬೇಡೈಸು ರಾಧಿಪಾಲ ಕೇಳುನಿ ಪ್ರೀತಿ ಎಲ್ಲ ನಿನಗಿದು. ಮಾತಿನಿಂದ ಲಾಲಿತು ಏತಕಿನ್ನು ಹರಡುವೆ. ಮಾತಿನಿಂದ ಲಾಲಿತು ಏತಕಿನ್ನು ಹರಡುವೆ. ಗುರುತ ನೀನು ಯೋಚಿಸು ಯೋಚಿಸು ಯೋಚಿಸು. ಅದೇ ಕಿಂತು ಬಗಳುವೆ, ಅದೇ ಮಾತನಾಡುವೆ. ಅದೇ ಕಿಂತು ಬಗಳುವೆ, ಅದೇ ಮಾತನಾಡುವೆ. ಏರಾಹು ಕೇಳಲು ಕೇಳಲು ಹೇಳಲು. ಏರಾಹು ಕೇಳಲು ಕೇಳಲು ಹೇಳಲು. ಪ್ರೀತಿಯನ್ನು ಬೇಳಲಿಂದು ದೂತನಿಂದು ದೂರುವೆಯ. ಪ್ರೀತಿಯನ್ನು ಬೇಳಲಿಂದು ದೂತನಿಂದು ದೂರುವೆಯ. ಸೋತು ಪ್ರಾಣದಾಸೆಗೆ ಕೆರತ ನೀಗುವೆ ನೀಗುವೆ ನೀಗುವೆ. ದೇವೇಂದ್ರ, ನೀನು ನ್ಯಾಯವಾಗಿ ಕೊಡುವಂತೆ ಕಾಣುತ್ತಿಲ್ಲ. ಇರಲಿ, ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀನೇ ಅನುಭವಿಸುವೆ. ಎಲ್ಲೋ ದುರಾತ್ಮ, ಹಾಗಾದರೆ ಪ್ರತ್ಯುತ್ತರವೂ ಕೇಳು. ಇಂದ್ರ ಪದವಿಗೆ ಲಾಂಛನಗಳಾಗಿದ್ದ ವಿಭವ ವಸ್ತುಗಳೆಲ್ಲವೂ ಅವು ಕಾರಣಾಂತರದಿಂದ ಸಮುದ್ರದಲ್ಲಿ ಸೇರಿದವು. ಅವುಗಳನ್ನು ಶಿವ ವಿಷ್ಣುರವರ ಸಹಾಯದಿಂದ ಪಡೆದೆವು. ಅವುಗಳು ಜಲಂಧರನ ಅಪ್ಪನ ಮನೆಯ ಗಂಟಲ್ಲವೆಂತಲೂ ಈ ರೀತಿ ನಮಗೆ ದುರಂಕಾರದಿಂದ ಹೇಳಿ ಕಳಿಸಿದರೆ ಅವನಿಗೆ ನಮ್ಮಿಂದ ತಕ್ಕ ಶಿಕ್ಷೆ ಆಗುವುದಂತಲೂ ಹೇಳು. ಹೊರಡು. ಮಹೇಂದ್ರ, ಈ ಪ್ರತ್ಯುತ್ತರವು ನೀನು ಅನರ್ಥಕ್ಕೆ ಕಾರಣವಾದಿತು. ಎಚ್ಚರಿಕೆ. ಎಲ್ಲೆಲ್ಲವೋ ಭ್ರಷ್ಟ, ತಲೆಯೆಲ್ಲ ರಟಬೇಡ. ಯಾರಲ್ಲಿ ಈ ಮೊದಲು ಈ ರಾಹುವನ್ನು ಕತ್ತು ಹಿಡಿದು ಹೊರಕ್ಕೆ ತಳ್ಳಿ. ಮಹೇಂದ್ರ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ನಾನು ಜಲಂಧರನ ಮಿತ್ರನಾದ ರಾಹು. ನನ್ನನ್ನೇ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು. ಇರಲಿ ಇರಲಿ. ಇದಕ್ಕೆ ತಕ್ಕ ಪ್ರತಿಫಲವನ್ನು ನೀನೇ ಅನುಭವಿಸುವೆ.
ಏನು ಹೀಗಾಯಿತೆ? ಹಾಗಾದರೆ ಮತ್ತಷ್ಟು ಸೈನ್ಯವನ್ನು ತೆಗೆದುಕೊಂಡು ಹೊರಡೆ. ಚಂಡ ದೈತ್ಯನಿಗೆ ದೋರ್ದಂಡ ಬಲವ ತೋರ್ತೆ. ಚಂಡ ದೈತ್ಯನಿಗೆ ದೋರ್ದಂಡ ಬಲವ ತೋರ್ತೆ. ಪುಂಡನಾಂ ಪಿಡಿದು ಖಂಡಿಸಿದ ಬರ್ತೆ. ರಕ್ಕಸದ ಮನ ಲಕ್ಷ್ಮೀ ಸದಿಂತು. ರಕ್ಕಸದ ಮನ